ನಗರದ ದೊಡ್ಡಬೊಮ್ಮಸಂದ್ರದಲ್ಲಿರುವ ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲೆಯಲ್ಲಿ ಕ್ರೀಡೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡೋತ್ಸವದ ಕಾರ್ಯಕ್ರಮವನ್ನು ವಿಶೇಷ ಚೇತನ ಅಂತಾರಾಷ್ಟ್ರೀಯ ಕ್ರೀಡಾಪಟು ಗಾಲಿಕುರ್ಚಿ ಬಾಸ್ಕೆಟ್ಬಾಲ್ ತಂಡದ ನಾಯಕಿಯಾದ ಕಾಂಚನ್ ಕೋಟ್, ಸಂಸ್ಕೃತ ಪಾಠಶಾಲೆಯ ಡಾಕ್ಟರ್ ಸಿ ನಂಜುಂಡಯ್ಯ ಹಾಗೂ ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲೆಯ ಸಂಸ್ಥಾಪಕರಾದ ಪ್ರೊಫೆಸರ್ ಎಸ್.ಜಿ. ಮಣ್ಣೂರು ಅವರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಶಾಲೆಯ ವಿದ್ಯಾರ್ಥಿಗಳು ಕ್ರೀಡೋತ್ಸವದ ಅಂಗವಾಗಿ ಪಥಸಂಚಲನ ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ನಮಿಸಿದರು. ನಂತರ ಕ್ರೀಡಾ ಜ್ಯೋತಿಯನ್ನ ವಿಶೇಷ ಚೇತನ ಅಂತಾರಾಷ್ಟ್ರೀಯ ಕ್ರೀಡಾಪಟು ಗಾಲಿಕುರ್ಚಿ ಬಾಸ್ಕೆಟ್ಬಾಲ್ ತಂಡದ ನಾಯಕಿಯಾದ ಕಾಂಚನ್ ಕೋಟ್ ವಿದ್ಯಾರ್ಥಿಗಳಿಗೆ ಕೊಟ್ಟು ಕ್ರೀಡೋತ್ಸವಕ್ಕೆ ಶುಭ ಕೋರಿದರು. ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನ ಶಾಲೆಯ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಕ್ರೀಡಾ ಜ್ಯೋತಿಯನ್ನ ಬೆಳಗಿದರು. ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಂಚನ್ ಕೋಟ್ ಅವರು, ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ತೊಡಗಿಕೊಂಡು ಭಾರತ ದೇಶವನ್ನ ಪ್ರತಿನಿಧಿಸಬೇಕೆಂದು ಕರೆ ನೀಡಿದರು. ಐ ಹೋಪ್ ನೀವು ನಮಗಿಂತ ಜಾಸ್ತಿ ಅಚೀವ್ಮೆಂಟ್ಸ್ ಮಾಡ್ತೀರಾ ಅಂತ. ಚೆನ್ನಾಗಿ ಆಟ ಆಡಿ, ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ಏನಂತಂದ್ರೆ ಟೀಚರ್ಸ್ಗೆ ಪ್ಲೀಸ್ ರೆಸ್ಪೆಕ್ಟ್ ಕೊಡಿ. ಇಂಡಿಯಾಗೆ ರೀಪ್ರೆಸೆಂಟ್ ಮಾಡಿ, ಇಂಡಿಯಾಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಿ ಅನ್ನೋದೇ ಹೇಳ್ತೀನಿ ಅಷ್ಟೇ ಸದ್ಯಕ್ಕೆ. ಥ್ಯಾಂಕ್ ಯು. ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲೆಯ ಸಂಸ್ಥಾಪಕರಾದ ಪ್ರೊಫೆಸರ್ ಎಸ್.ಜಿ. ಮಣ್ಣೂರ್ ಅವರು ಕಾಂಚನ್ ಕೋಟ್ ಅವರು ಮಾತನಾಡಿದ್ದರ ಬಗ್ಗೆ ನಡೆದಿದ್ದ ಪೋಷಕರಿಗೆ ಕ್ರೀಡೋತ್ಸವ ಕುರಿತು ತಿಳಿಸಿದರು. ನೀವು ಒಂದೆರಡು ಮಾತು ಹೇಳಬೇಕು ಅಂದಿದ್ದಕ್ಕೆ ಅವರು ಶಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹರ್ ನಾರ್ಮಲ್ ಫೀಲಿಂಗ್ಸ್ ಆಫ್ ಅಟೆಂಡಿಂಗ್ ಟು ಆರ್ ಆಸ್ ಎ ಪಾರ್ಟ್ ಆಫ್ ಮೋಟಿವೇಶನ್ ಟು ದ ಚಿಲ್ಡ್ರನ್. ನಾವೆಲ್ಲ ಅವರಿಂದ ಕಲಿಬೇಕಾದ್ದೇನು ಅಂದರೆ, ಒಂದು ಧೈರ್ಯ, ಒಂದು ಬೋಲ್ಡ್ನೆಸ್ಸು, ಇನ್ನೊಂದು ಇನ್ಹಿಬಿಷನ್ಸ್ ಇಲ್ಲದೆ ಇದ್ದರೆ ಜಗತ್ತೇನನ್ನು ಅಂದ್ಕೊಳ್ಳಿ ನಾನು ಮುಂದೆ ಬರಬೇಕು ಅನ್ನೋಂಥ ಈ ವಿಚಾರ ದೃಢವಾಗಿ ನಾನು ಏನಾದ್ರು ಒಂದು ಸಾಧಿಸಬೇಕು. ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಡ್ಜ್ ಫಾರ್ ಆಲ್ ಆಫ್ ಅಸ್. ಭಾಳ ಜನಕ್ಕೆ ನಮ್ಗೆ ಗೊತ್ತಿರಲ್ಲ. ಏನಾದ್ರು ಸಣ್ಣ ಕೊರತೆ ಇತ್ತು ಅಂದ್ರೆ ಮಕ್ಕಳಲ್ಲಿ ನಾವು ಒಂದು ಕಡೆ ಮೂಲೆಯಲ್ಲಿ ಕೂಡಿಸ್ಬಿಡ್ತೀವಿ, ನಾವು ಗೊತ್ತಿಲ್ಲ. ಇಲ್ಲ ಎಲ್ಲ ಒಂದು ಫೆಸಿಲಿಟೀಸ್ ಇದೆ. ನಾವು ಯಾಕೆ ಅಂತ ಒಂದು ಏನಾದ್ರು ತೊಂದರೆ ಇರುವಂಥ ಮಕ್ಕಳಿಗೆ ಎನ್ಕರೇಜ್ ಮಾಡಬಾರ್ದು, ಅದನ್ನು ನೋಡಿ ಲೈವ್ ಎಕ್ಸಾಂಪಲ್ ಕಾಂಚನ ಅವರು. ಸೊ ಅಂಥ ಒಂದು ವಿಚಾರ ಗಮನದಲ್ಲಿ ಇಟ್ಕೊಂಡು ಎಲ್ಲರಿಗೂ, ನಮ್ಮೆಲ್ಲರಿಗೂ, ಹಿರಿಯರಿಗೂ ಒಂದು ಮೆಸೇಜ್ ಇದೆ. ಸೊ ಲೆಟ್ ಅಸ್ ನಾಟ್ ಬಿ ಒಂಥರ ಟಿಮಿಡ್ ಆಗಿಬಿಡ್ಬಾರ್ದು, ಗಾಬರಿ ಆಗಿಬಿಡ್ಬಾರ್ದು. ಏನೂ ಆಗೋದಿಲ್ಲ. ಇಂಥವ್ರು ಅನೇಕ ಸಾಧಕರಿದ್ದಾರೆ ಸಮಾಜದಲ್ಲಿ. ಅವ್ರನ್ನ ನೋಡಿ ನಾವು ಕಲಿಯುವಂಥದ್ದು ಸುಮಾರಿದೆ. ಅವ್ರದ್ದೇ ಆದ ಒಂದು ಬಳಗ ಇದೆ. ಈ ಇಮ್ಯಾಜಿನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಶಿ ಹ್ಯಾಸ್ ರೆಪ್ರೆಸೆಂಟೆಡ್ ಇಂಡಿಯಾ. ನಮ್ಮಲ್ಲೇ ಒಂದು ಆಗಿರುವಂಥ ಆರ್ಗನೈಸ್ ಮಾಡಿರುವಂಥ ಎಷ್ಟೋ ಟೂರ್ನಮೆಂಟ್ಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಗೋಲ್ಡ್ ಮೆಡಲ್. ಸೊ ಇಂಥದ್ದು ನಾವೆಲ್ಲರೂ ನಾಟ್ ಓನ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಬಟ್ ಆಲ್ಸೋ ವಿ ಹ್ಯಾವ್ ಟು ಫಾಲೋ. ವಿ ಕ್ಯಾನ್ ಫಾಲೋ. ಈಗಿನ ಮಕ್ಕಳು ಯಾವುದೂ ಕಮ್ಮಿ ಇಲ್ಲ. ಯಾವುದೋ ಒಂದು ದೇಹದಲ್ಲಿ ಸ್ವಲ್ಪ ಕೊರತೆ ಇತ್ತು ಅಂತಂದರೆ ನಾವು ಪೇರೆಂಟ್ಸು ಕೊಂದುಬಿಡ್ತೀವಿ, ಮೊದಲು ಗಾಬರಿ ಆಗಿಬಿಡ್ತೀವಿ. ಅದ್ರ ಜೊತೆಗೆ ಮಕ್ಕಳನ್ನು ಗಾಬರಿ ಮಾಡಿಬಿಡ್ತೀವಿ. ಅಪ್ಪ ಅಮ್ಮ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರಪ್ಪ ಅಂತ ಅವ್ರು ಅಂದ್ಕೊಳ್ಳೋದು, ಈ ಮಕ್ಕಳನ್ನ ನಾವು ಹೆಂಗೆ ಸಾಕೋದಪ್ಪ ಅಂತ ಪೇರೆಂಟ್ಸ್ ಕಷ್ಟಪಡೋದು. ಇದು ಈ ಕೊರತೆ ಇಂಥವ್ರು ನೋಡಿ ನಾವು ಕಲಿಬೇಕು. ಎಷ್ಟು ಸರಳವಾಗಿ ಅವರು ಒಂದು ದೃಢ ನಿರ್ಧಾರ ಅಷ್ಟೇ. ಪ್ರಯತ್ನ ಎಲ್ರಿಗೂ ಇದೆ. ಪರಮಾತ್ಮ ಎಲ್ರಿಗೂ ಶಕ್ತಿ ಕೊಟ್ಟಿದ್ದಾನೆ. ಆದ್ದರಿಂದ ಅವ್ರಿಗೆ ಕಣ್ಣು ಕಾಣದೇ ಇರೋರಿಗೆ ಕಿವಿ ಕೇಳಿಸುತ್ತೆ, ಎಲ್ಲೊಂದು ಜ್ಞಾನ ಇರ್ತದೆ. ಆಮೇಲೆ ಕಿವಿ ಕೇಳಿಸದೇ ಇರೋರಿಗೆ ಕಣ್ಣಲ್ಲೇ ಎಲ್ಲ ಒಂದು ಶಕ್ತಿ ಕೊಟ್ಟಿರ್ತಾನೆ. ಸೊ ಆ ರೀತಿ ಪರಮಾತ್ಮ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಿರ್ತಾನೆ ಅಂತ ನಾವು ಅಂದ್ಕೊಂಡು ಮಕ್ಕಳಿಗೆ ನಾವು ಒಳ್ಳೆ ಬುದ್ಧಿನ, ಈ ಪ್ರಚೋದನೆಯನ್ನು, ಈ ಒಂದು ಪ್ರೇರಣೆಯನ್ನು ಕೊಡಬೇಕು ಅನ್ನೋದು ನನ್ನ ಇವತ್ತು ಮೇಡಮ್ ಕಾಂಚನ ಅವ್ರನ್ನ ಕರೆಸಿದ್ದ ಉದ್ದೇಶ ಅಂತ ಅಂದ್ಕೊಳ್ಳಿ. ಬಟ್ ಜನರಲ್ ಆಗಿ ಯಾರು ಆಗಿದ್ದರೆ, ಅಥವಾ ನಿಮ್ಮ ಸ್ನೇಹಿತರಲ್ಲಿದ್ದರೆ, ನಿಮ್ಮ ಬಳಗದಲ್ಲಿದ್ದರೆ, ಅಥವಾ ನಿಮ್ಮ ಕಮ್ಯುನಿಟಿಲಿದ್ದರೆ, ನಿಮ್ಮ ಲೇಬರ್ಹುಡಲ್ಲಿ ಯಾರು ಹಿಂಗಿದ್ರು, ಯು ಕ್ಯಾನ್ ಟೆಲ್ ದೆಮ್ ಬೋಲ್ಡ್ಲಿ ದ್ಯಾಟ್ ದೇ ಆಲ್ಸೋ ಹ್ಯಾವ್ ಗಾಟ್ ದೇರ್ ಓನ್ ಮೆರಿಟ್. ಪ್ರತಿಯೊಬ್ಬರಿಗೂ ಒಂದು ಮೆರಿಟ್ ಇದೆ ಪರಮಾತ್ಮ ಕೊಟ್ಟಿದ್ದು. ಆ ಮೆರಿಟನ್ನು ಗಮನಿಸಿ ನಾವು ಅವರಿಗೆ ಮುಂದುವರಿಸಬೇಕು ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಸೊ ಆದ್ದರಿಂದ
ಇದೆಲ್ಲ ಪೇರೆಂಟ್ಸಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಅವ್ರು ಮಾತಾಡದೇ ಇದ್ರೂ ವಾಟ್ ಎವರ್ ಶಿ ಈಸ್ ಸ್ಪೀಕಿಂಗ್ ವಿತ್ ಬಾಡಿ ಲ್ಯಾಂಗ್ವೇಜ್. ಅದರಿಂದ ಇದರಲ್ಲಿ ಯಾವುದೋ ಒಂದು ಏನು ಯಾರು ಏನು ಅನ್ಕೊಳ್ತಾರೆ ಅನ್ನೋದಲ್ಲ, ನಮ್ಮ ಲೈಫ್ ನಮಗೆ ಅಷ್ಟೇ, ನಾವೇನಿದೀವಿ ಹಾಗೆ ಜಗತ್ತು ಒಪ್ಕೋಬೇಕು. ಒಪ್ಕೊಳ್ದಿದ್ರೆ ನಾವು ಮಾಡೋದು ಮಾಡ್ತೀವಿ, ಆ ಥರ ಅವ್ರದ್ದು ಆ ಅಟಿಟ್ಯೂಡ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಹಿಯರಿಂಗ್ ಆ್ಯಂಡ್ ದೆನ್ ಯುವರ್ ಅಪ್ರಿಸಿಯೇಷನ್. ಓಕೆ. ಬಳಿಕ ಮಾತನಾಡಿದ ಡಾಕ್ಟರ್ ಸಿ ನಂಜುಂಡಯ್ಯನವರು, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆಗಳಲ್ಲೂ ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಸದೃಢಗೊಳಿಸಬೇಕು ಹಾಗೂ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಶಿಕ್ಷಕರು ಬೋಧನೆಗಳನ್ನು ಮಾಡುತ್ತಿದ್ದು, ಶಾಲೆಯಲ್ಲಿ ಹೊಸದಾಗಿ ಸಂಸ್ಕೃತ ಕಲಿಕೆಯನ್ನು ಸಹ ಆರಂಭಿಸಲಾಗಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಕಲಿಸಲು ಮುಂದಾಗಬೇಕೆಂದು ತಿಳಿಸಿದರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೆಲವು ಕ್ರೀಡೆಗಳನ್ನು ನಡೆಸಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಕೇಂದ್ರೀಯ ವಿದ್ಯಾಲಯದ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ನೆರವೇರ್ತಾ ಇದೆ. ಈ ಕ್ರೀಡಾಕೂಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಈ ಸಂಸ್ಥೆಯ ಚೇರ್ಮನ್ ರವರು ಹಾಗೂ ಶಿಕ್ಷಣ ತಜ್ಞರು ಆಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಮಣ್ಣೂರವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಮತಿ ಮಣ್ಣೂರವರೇ, ಈ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಪ್ರಸಾದ್ ಅವರೇ, ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷ ಆಹ್ವಾನಿತ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಇದರಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೀಮತಿ ಕೋಟ್ರವರೇ, ಅಂತ ಕೊಟ್ಟದ್ದು ಕಾಂಚನಾ ಕೋಟ್ರವರೇ, ಎಲ್ಲ ಪೋಷಕ ಬಂಧುಗಳೇ, ವಿಶೇಷವಾಗಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಇದೊಂದು ವಿಶೇಷ ಕ್ರೀಡಾಕೂಟ, ವಾರ್ಷಿಕ ಕ್ರೀಡಾಕೂಟ. ಇದರಲ್ಲಿ ತಮ್ಮ ಮಕ್ಕಳು ಯಾವ ರೀತಿ ಸ್ಪರ್ಧಿಸ್ತಾರೆ, ಬಹುಮಾನ ಗಳಿಸ್ತಾರೆ ನೋಡೋದಕ್ಕೋಸ್ಕರ ಬಂಧುಗಳೆಲ್ಲ ಬಂದಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದು, ಆದರೂ ಕೂಡ ಮಾತಾಡೋದು ನಿಂತ ಮೇಲೆ ಹೇಳಲೇಬೇಕಾಗುತ್ತೆ. ಒಂದು ಶಾಲೆಯಲ್ಲಿ ಕಲಿಯತಕ್ಕಂಥ ಮಕ್ಕಳು 4 ಗೋಡೆಗಳ ಮಧ್ಯೆ ಕಲಿಯತಕ್ಕಂಥದ್ದು, ಅದು ಅಂಕಗಳನ್ನ ಹೆಚ್ಚು ಪಡಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಬೇಕು. ಅದಕ್ಕೋಸ್ಕರನೇ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ 4 ಗೋಡೆ ಮಧ್ಯೆ ಕಲಿಯುವಂಥ ಶಿಕ್ಷಣ ಏನಿದೆಯೋ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದೇ ಇಂತಹ ಕ್ರೀಡಾಕೂಟಗಳು, ಪಠ್ಯೇತರ ಚಟುವಟಿಕೆಗಳು. ಈ ಪಠ್ಯೇತರ ಚಟುವಟಿಕೆಗಳಿಂದಾಗಿ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಪ್ರತಿಭೆ ಹೊರಬರಬೇಕಾದ್ರೆ, ವಿಕಸನಗೊಳ್ಳಬೇಕಾದ್ರೆ ಇಂತಹ ಕ್ರೀಡಾಕೂಟಗಳು ಮತ್ತಿತರ ಕಾರ್ಯಕ್ರಮಗಳು, ಪಠ್ಯೇತರ ಚಟುವಟಿಕೆಗಳು ಅತ್ಯಗತ್ಯ ಅನ್ನೋದನ್ನ ನಾವು ಮನಗಾಣಬೇಕು. ದಕ್ಷರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ಶಿಕ್ಷಣ ತಜ್ಞರು ಇದ್ದಾರೆ. ಪ್ರೊಫೆಸರ್ ಮಣ್ಣೂರವರು ವಿಶೇಷವಾಗಿ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥವ್ರು, ಅಂತಹ ಎಲ್ಲ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಅವರಾಗಿದ್ದಾರೆ ಅನ್ನೋದನ್ನ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ತೇನೆ ನಿಮ್ಮೊಂದಿಗೆ. ಜೊತೆಗೆ ಈ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಆಹ್ವಾನಿತರಾಗಿ ಬಂದಿರತಕ್ಕಂಥ ಅವರು ಕಾಂಚನ್ ಕೋಟ್ರವರು ನೋಡಿದ್ದೀರಿ. ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಇದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅವ್ರದ್ದೇ ಆದಂಥ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದಾರೆ. ಇದು ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದವ್ರಿಗೂ ಕೂಡ ಹೆಸರು ಮಾಡುವಂಥದ್ದು ಅವಕಾಶ ಇದೆ. ಅಂಗಾಂಗಗಳು ವೈಫಲ್ಯ ಇದ್ರೂ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೆಸರು ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಮನಗಾಣಬೇಕು. ಆ ರೀತಿಯಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಸಮಾನ ಮನೋಭಾವದಿಂದ ಪಾಲ್ಗೊಳ್ಬೇಕಾಗ್ತದೆ. ಒಂದು ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಸೋಲು ಗೆಲುವು ಕಾಮನ್. ಅದು ಮಕ್ಕಳು ಗೆಲ್ಲೇಬೇಕು ಸೋಲ್ಲೇಬೇಕು ಏನಿಲ್ಲ, ಪಾರ್ಟಿಸಿಪೇಟ್ ಮಾಡಬೇಕು, ಧೈರ್ಯ ಇರಬೇಕು, ಸಮಾನ ಮನೋಭಾವ ಇರಬೇಕು. ಅಂತಹ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇಂತಹ ಕ್ರೀಡಾಕೂಟಗಳು, ಜೊತೆಗೆ ವಾರ್ಷಿಕ ಉತ್ಸವಗಳು, ಬೇರೆ ಬೇರೆ ನೃತ್ಯೋತ್ಸವ ಕಾರ್ಯಕ್ರಮಗಳು, ಇದು ಭಾಳ ಚೆನ್ನಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಂತಹ ವಿಶೇಷವಾದಂಥ CBSE ಸಿಲೆಬಸ್ ಇರ್ತಕ್ಕಂಥ ಶಾಲೆಗಳಲ್ಲೂ ಕೂಡ ಎಲ್ಲ ಕಡೆ ನಡೀತಕ್ಕಂಥ ಕಾರ್ಯಕ್ರಮಗಳು. ಇದು ವಿಶೇಷವಾದಂಥ ಕ್ರೀಡಾಕೂಟ. ಒಳ್ಳೆ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಏನು ಪ್ರೆಸೆಂಟ್ ಮಾಡ್ತಾರೆ, ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದೇ ಮುಖ್ಯ ನಮಗಿಲ್ಲಿ. ಸೋಲು ಗೆಲುವು ಸಮಾನ, ಅದು ವಿದ್ಯಾರ್ಥಿಗಳು ಅಷ್ಟೇ. ಯಾವುದನ್ನು ಕೂಡ ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಸೋಲೆ ಗೆಲುವಿನ ಮೂಲ ಅಂತೇಳಿ ಸೋತಾಕ್ಷಣಿಗೆ ಏನು ಪ್ರಪಂಚ ಮುಳುಗೋಗ್ಲಲ್ಲ. ಗೆದ್ದರೆ ಹೆಸರು ಬರುತ್ತೆ, ಸೋತರು ಹೆಸರು ಇದ್ದೇ ಇರುತ್ತೆ. ವಾರ್ಷಿಕ ಕ್ರೀಡಾಕೂಟ ಅದನ್ನು ಪಡ್ಕೊಳ್ಳೋದಕ್ಕೆ ಶಕ್ತಿ ಇರುತ್ತೆ.
ಇದು ಬೇಕೋ ಬೇಡವೋ, ಆದರೂ ಈ ಫೀಲ್ಡಲ್ಲಿ ಇರೋದ್ರಿಂದ ನಾನು ಈ ಮಾತನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಬಹಳ ಇಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು ಸಾಮಾನ್ಯ ಶಾಲೆ ಶಿಕ್ಷಣ ಜೊತೆಗೆ ಸಂಸ್ಕೃತ ಶಿಕ್ಷಣವನ್ನು ಕೂಡ ಪಡೆಯೋದಕ್ಕೆ ಅವಕಾಶವನ್ನು ಈ ಸಂಸ್ಥೆ ಒದಗಿಸ್ಕೊಡ್ತಾ ಇದೆ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಾರೆ. ಸಂಸ್ಕೃತ ಏನು ಹಂಗಂದ್ರೆ, ನೀವು ಪಾಪ ಹಳ್ಳಿಗಳಲ್ಲಿ ನಿಮ್ಗೆಲ್ರಿಗೂ ಕೂಡ, ಈ ನಗರ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ಅದು ಅರಿವಿರೋದಿಲ್ಲ. ವಿದ್ಯಾವಂತನಾಗಿರ್ತಕ್ಕಂಥವನು, ಜ್ಞಾನವಂತನಾಗಿರ್ತಕ್ಕಂಥವನು ಈ ದೇಶದ ಎಲ್ಲೆಡೆ ಗೌರವಕ್ಕೆ ಪಾತ್ರನಾಗ್ತಾನೆ. ಇದು ಒಂದು ಶ್ಲೋಕ. ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಶ್ಲೋಕ ಇದೆ. ಇವೆಲ್ಲ ಸುಭಾಷಿತ ಶ್ಲೋಕಗಳು ಅಂತ ಕರಿತೀವಿ. ಇದನ್ನು ಒಂದು ವರ್ಷದಲ್ಲಿ ಒಂದು 10 ಶ್ಲೋಕ ಕಲ್ತ್ರೆ ನಿಮಗೂ ಮಕ್ಕಳು ಅದರಿಂದ ಬರುವಂಥ ಜ್ಞಾನ ಜಾಸ್ತಿ. ಸಪ್ರೇಟ್ ಕೋರ್ಸ್ಗಳಿದೆ, ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಕೊಡುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ಪ್ರೈಮರಿ ಲೆವೆಲ್ಗೂ ಕೂಡ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಒಂದು ವಾಕ್ಯ ಇದೆ. ಪ್ರತಿಯೊಂದಕ್ಕೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು. ಯಾವುದೇ ಧರ್ಮ ಸಾಧನೆ ಮಾಡೋಕ್ಕಾಗಲಿ ಅಥವಾ ಶಿಕ್ಷಣವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾಗಲಿ, ಜ್ಞಾನಾರ್ಜನೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಹೆಚ್ಚು ವಿದ್ಯಾವಂತರಾಗಬೇಕಾದ್ರೆ ಇವೆಲ್ಲವೂ ಕೂಡ ಅಗತ್ಯ. ಅದಕ್ಕೋಸ್ಕರವೇ ಈ ಶಿಕ್ಷಣ ವಿಭಾಗದಲ್ಲಿ ಇಂತಹ ಎಲ್ಲ ಚಟುವಟಿಕೆಗಳನ್ನು ಒಂದುಗೂಡಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಅತ್ಯುತ್ತಮ ಶಾಲೆ ಅಂತ ಹೇಳಿ ಮಹೇಶ್ ಮೆಮೋರಿಯಲ್ ಸ್ಕೂಲ್ ಹೆಸರು ಮಾಡಿದೆ. ಇದು ನಡೆಸ್ತಾ ಇರ್ತಕ್ಕಂಥವ್ರು ಯಾರೋ ಏನೋ ಒಂದು ಮಾಡಬೇಕು, ಬರೀ ಹಣನೇ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಶಾಲೆ ನಡೆಸ್ತಾ ಇಲ್ಲ. ನಾನು ಬಹಳ ದಿವಸಗಳಿಂದ ಇಲ್ಲಿ ಸಂಪರ್ಕ ಇದೆ ಈ ಶಾಲೆಯೊಂದಿಗೆ. ಒಂದಷ್ಟು ಮೌಲ್ಯದ ಶಿಕ್ಷಣವನ್ನು ಕೊಡಬೇಕು, ಸಂಸ್ಕಾರವಂತ ಮಕ್ಕಳನ್ನಾಗಿ ರೂಪಿಸಬೇಕು, ಮುಂದಿನ ಅವರ ಒಂದು ಜೀವಮಾನದಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಬೇಕು, ಸಮಾಜದಲ್ಲಿ ಸತ್ಪ್ರಜೆಯಾಗಿ ರೂಪುಗೊಳ್ಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಈ ಶಾಲೆ ನಡೆಸ್ತಾ ಇದ್ದಾರೆ. ಅದು ನಡೆಸ್ತಕ್ಕಂಥ ಅವ್ರ ಶಕ್ತಿ ಆ ಮಟ್ಟದಲ್ಲಿದೆ. ಜ್ಞಾನ ಇಲ್ಲಿ ಒಂದು ಕಾಲೇಜನ್ನೇ ಮಾಡಬಹುದು ಅನ್ನೋ ಅಭಿಪ್ರಾಯ ನಮ್ಮಂಥವ್ರು, ನಾವು ಅವರಲ್ಲಿ ವಿನ್ನವಿಸ್ಕೊಂಡಿದ್ದೇವೆ. ಜೊತೆಗೆ ಏನು ಸಾಮಾನ್ಯ ಶಿಕ್ಷಣವನ್ನು ನಿಮ್ಮ ಮಕ್ಕಳು ಕಲಿತಾ ಇದ್ದಾರೋ ಅದು ಜೊತೆಗೆ ದಿವಸಕ್ಕೆ 1 ಅವರ್ ಅಥವಾ 2 ಅವರ್ಸು ಸಂಸ್ಕೃತ ಶಿಕ್ಷಣವನ್ನು ಕಲಿಯೋದಕ್ಕೆ ಅವಕಾಶ ಇದೆ. ಅದರಿಂದ ಈಗ ನಾವೆಲ್ಲ ಹಂಗೆ ಕಲ್ತವ್ರು. ಸಿದ್ಧಗಂಗಾ ಮಠ ಒಂದು ಕಡೆ ಜನರಲ್ ಎಜುಕೇಷನು, ಮಾನವಿಕ ಶಿಕ್ಷಣ, ಒಂದು ಕಡೆ ಸಂಸ್ಕೃತ ಎಜುಕೇಷನು. ಬಟ್ ನಾವು ಫೀಲ್ಡಿಗೆ ಬಂದಿದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಾಧ್ಯಾಪಕನಾಗಿ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸುವಂಥ ಅವಕಾಶ ಸಿಕ್ತು ನಮಗೆಲ್ಲ. ಏಕಕಾಲದಲ್ಲಿ 2 ಪದವಿಗಳನ್ನು ಪಡೆಯುವಂಥ ಅವಕಾಶಗಳು ಈ ರೀತಿಯಾದಂಥ ಶಾಲೆಗಳ ಪ್ರಾರಂಭದ ದಿನಗಳಲ್ಲಿ ಅನುಕೂಲ ಆಗ್ತದೆ. ಇದಕ್ಕೇನು ವಿಶೇಷವಾದ ಸಾಕಷ್ಟು ಕಾಲವನ್ನು ವ್ಯಯ ಮಾಡಬೇಕಾಗಿಲ್ಲ. ಇದರ ಸದುಪಯೋಗ ನಿಮ್ಮ ಮಕ್ಕಳು ಪಡ್ಕೊಳ್ಬೇಕು. ಅದರಿಂದ ಸಂಸ್ಕಾರವಂತರಾಗೋದಕ್ಕೆ ಕಾರಣ ಆಗ್ತದೆ. ಆಟೋಟಗಳ ಜೊತೆಗೆ ಪಾಠ ಪ್ರವಚನ ಜೊತೆಗೆ ಒಂದು ಸಂಸ್ಕೃತ ಶಿಕ್ಷಣವನ್ನು ಕೂಡ ಕಲಿಬಹುದು ಮಾಡುವಂಥ ಮನೋಭಾವ ನಿಮ್ಮೆಲ್ಲರಲ್ಲೂ ಕೂಡ ಇರಬೇಕು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿ ನನ್ನ ಪರಿಚಯ ಹೇಳಿದ್ದಾರೆ. ನಾವು ಒಂದು ಸಂಸ್ಥೆಯಲ್ಲಿ ಬಹಳ ವರ್ಷ, ಸುಮಾರು 38 ವರ್ಷಗಳ ಕಾಲ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವಿಶೇಷ. ನನ್ನ ಅಧ್ಯಯನ ಹಳ್ಳಿಯಿಂದ ಬಂದರೂ ಕೂಡ ನಾನು ಸಂಸ್ಕೃತ ವೇದಾಗಮ ಶಿಕ್ಷಣದಲ್ಲಿ ಹೆಚ್ಚು ಪರಿಣಿತಿ ಹೊಂದಿರತಕ್ಕಂಥವ್ರು. ಇಲ್ಲಿ ಈ ಶಾಲೆಯಲ್ಲಿ ಈ ಸಾಲಿನಿಂದ ಸಂಸ್ಕೃತ ಪಾಠಶಾಲೆ ಪ್ರಾರಂಭ ಆಗಿದೆ. ಈ ಭಾಗದಲ್ಲಿ ಎಲ್ಲೂ ಇರಲಿಲ್ಲ. ಈ ಭಾಗದಲ್ಲಿ ಎಲ್ಲೂ ಸಂಸ್ಕೃತ ಪಾಠಶಾಲೆ ಇಲ್ಲ. ಸಂಸ್ಕೃತ ಪಾಠಶಾಲೆ ಇರ್ತಕ್ಕಂಥದ್ದು ಸಂಸ್ಥೆ, ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ. ಒಂದು ಯೂನಿವರ್ಸಿಟಿನೇ ಇದೆ ಸಂಸ್ಕೃತ ವೇದಾಗಮ ಶಿಕ್ಷಣಕ್ಕೆ. ಆ ಯೂನಿವರ್ಸಿಟಿ ಅಡಿಯಲ್ಲಿ ಶಾಲೆಗಳು ನಡೀತವೆ, ಕಾಲೇಜುಗಳು ನಡೀತವೆ, ರಿಸರ್ಚ್ ಸೆಂಟರ್ಗಳು ನಡೀತವೆ, PhD ಮತ್ತೊಂದು ಎಲ್ಲ ಕೋರ್ಸ್ಗಳಿದೆ. ಈ ಹಂತದಲ್ಲಿ ಪ್ರೈಮರಿ ಶಾಲೆಯನ್ನು ಸಂಸ್ಕೃತದಲ್ಲಿ ಪ್ರಾರಂಭ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇಷ್ಟೇ ಎತ್ತರಕ್ಕೆ ಇದು ಬೆಳಿಬೇಕು ಅನ್ನೋದು ನಮ್ಮಂಥ ವಿದ್ವಾಂಸಗಳ ಆಸೆ. ಯಾಕೆಂದರೆ ವಿಶಾಲವಾಗಿರ್ತಕ್ಕಂಥ ಸ್ಥಳ ಬೋರ್ಡ್ ಕೊಡುತ್ತೆ, ಮತ್ತೊಂದು ಕೊಡುತ್ತೆ, ಶಾಲೆಗಳು ಕೊಡ್ತವೆ. ಒಂದು ವಿಶೇಷ ಏನು ಸಂಸ್ಕೃತ ಯೂನಿವರ್ಸಿಟಿ ಕೆಲಸ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೆ 7th ಸ್ಟ್ಯಾಂಡರ್ಡ್ ಈಕ್ವಲ್ಲು, ಅದ್ರ ಮೇಲ್ಪಟ್ಟು ಬೇರೆ ಬೇರೆ ತರಗತಿಗಳಿವೆ. ಪ್ರಥಮ, ಕಾವ್ಯ, ಸಾಹಿತ್ಯ, BA, MA ತರಗತಿಗಳು. ಅದಕ್ಕೂ ಕೂಡ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಕೊಡುತ್ತೆ. ಈ ಸರ್ಟಿಫಿಕೇಟ್ ಇದ್ದರೆ ಮಕ್ಕಳು ಇಲ್ಲಿ ಓದಿದ್ದಾನೆ ಅನ್ನೋದು ಜೊತೆಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ. ಯಾಕೆ ಮಾತನ್ನು ಹೇಳಿದೆ ಅಂದರೆ, ವಿದ್ಯಾವಂತನಾಗಿರ್ತಕ್ಕಂಥವನು, ಜ್ಞಾನವಂತನಾಗಿರ್ತಕ್ಕಂಥವನು ಈ ದೇಶದ ಯಾವ ಕಡೆ ಹೋದ್ರೂ ಕೂಡ ಅವನಿಗೆ ಗೌರವ ಸಿಗುತ್ತೆ. ಈಗ ಒಬ್ಬ ರಾಜ್ಯನಿಗೋ, ಒಬ್ಬ ಮುಖ್ಯಮಂತ್ರಿಗೋ, ಇನ್ನೊಬ್ಬರಿಗೋ ಸಿಗ್ತಕ್ಕಂಥದ್ದು ಆಯಾ ರಾಜ್ಯದಲ್ಲಿ ಮಾತ್ರ. ವಿದ್ಯಾವಂತರಾದವನಿಗೆ ನೀವೆಲ್ಲರೂ ಹೋಗ್ಬೋದು. ಅದಕ್ಕೆ ಮಕ್ಕಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತೊಂದಾಗಬೇಕು, ಸೈಂಟಿಸ್ಟ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚದ ಇವತ್ತಿನ ಕಾಲದಲ್ಲಿ ಮಕ್ಕಳ ಭವಿಷ್ಯ ಎಷ್ಟು ಉನ್ನತ ಮಟ್ಟಕ್ಕೆ ಏರಬೇಕೋ, ಇಂತಹ ಕೆಲ ದುಶ್ಚಟಗಳಿಂದಾಗಿ, ಕೆಲವು ಅಹಿತಕರ ವಾತಾವರಣದಿಂದಾಗಿ ಮಕ್ಕಳ ಭವಿಷ್ಯ ಹಸನಾಗೋದಕ್ಕೆ ಬದಲು ಹಿನ್ನಡೆ ಆಗೋದಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ಕೂಡ ನಾವು ಮನಗಣಬೇಕಾಗಿದೆ.
ಇದ್ರ ಬಗ್ಗೆ ಸುದೀರ್ಘ ಉಪನ್ಯಾಸ ಮಾಡುವಂಥ ಜನರ ಮಾತಿನಿಂದ ಬೇರೆ ಮಾತಾಡ್ತಾನೆ ಇರ್ತೀವಿ. ಇರಲಿ, ಇದು ಮಾತಾಡೋ ಕಾಲ ಅಲ್ಲ ಅಂತ ಹೇಳಿ ಈ ಒಂದು ಕ್ರೀಡಾಕೂಟದ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಸಂಸ್ಥೆ ಎಲ್ಲ ಹಿರಿಯರಿಗೆ ತಮ್ಮಿಗೆ ಎಲ್ರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ. ಇದು ಭಾಷಣ ಮಾಡುವಂಥ ಕಾಲ ಅಲ್ಲ. ನಿಮ್ಮ ಮಕ್ಕಳ ಆಟೋಟಗಳ ಸ್ಪರ್ಧೆಗಳು ಮುಖ್ಯ. ಅದನ್ನು ಭಾಳ ಸಂತೋಷದಿಂದ ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ. ಪೋಷಕ ಬಂಧುಗಳಿದ್ದೀರಿ. ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಲಿ. ಸೋಲು ಗೆಲುವೇ ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದೇ ಮುಖ್ಯ. ಅದಕ್ಕೋಸ್ಕರ ಆರೋಗ್ಯವಂತರಾಗಿರಬೇಕು, ಸದೃಢ ಕಾಯವಾಗಿರಬೇಕು. ಶಾಲಾ ಹಂತದಲ್ಲಿ ವ್ಯಾಸಂಗದ ಅವಧಿಯಲ್ಲಿ ಬರೀ ಓದಿದ್ರೆ ಅಷ್ಟೇ ಆಗಲ್ಲ, ಅವನ ಸದೃಢ ಕಾಯಕವೂ ಭಾಳ ಮುಖ್ಯ. ಅವನು ಆರೋಗ್ಯವಂತನಾಗಿರ್ತಕ್ಕಂಥ ಮಕ್ಕಳಾಗಬೇಕು. ಈ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿರಬೇಕು. ಅದಕ್ಕೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಂಥ ಅವಕಾಶಗಳನ್ನ ಶಾಲಾ ಕಾಲೇಜುಗಳು ಮಾಡಿಕೊಡ್ತಾ ಇದ್ದೇವೆ. ಅಂತಹ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ 3-4 ಸಾರಿ ಇಲ್ಲಿ ಬಂದಿದ್ದೇನೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ಅಂತ ಭಾಳ ಭಾಳ ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಶಾಲೆ ನಡೀತಾ ಇದೆ. ಇದರ ಸದುಪಯೋಗ ನಮ್ಮ ಮಕ್ಕಳಿಗೆಲ್ಲ ಆಗಬೇಕು. ಪೋಷಕ ಬಂಧುಗಳು ಇದರಲ್ಲಿ ಇಲ್ಲಿ ಈ ಶಾಲೆಯಲ್ಲಿ ಕೊಡ್ತಕ್ಕಂಥ ಎಲ್ಲ ಶಿಕ್ಷಣವನ್ನು ತಮ್ಮ ಮಕ್ಕಳಿಗೆ ಸಿಗುವಾಗಿ ನೀವು ನೋಡ್ಕೋಬೇಕು. ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಮಕ್ಕಳನ್ನ ಶಾಲೆ ಸೇರಿಸಿ ಮಾತ್ರ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಏನು ಕಲಿಸ್ಬೇಕು ಅನ್ನೋದು ಭಾಳ ಮುಖ್ಯ. 50% ಶಾಲೆಯಲ್ಲಿ ಕಲಿಸಿದ್ರೆ ಇನ್ನು 50% ಮನೇಲಿ ಕಲಿಸ್ಬೇಕಾಗುತ್ತೆ. ಅವ್ನು ಓದಿದ್ದಾನ ಇಲ್ವಾ, ಪ್ರತಿ ದಿವಸ ಆಯಾ ಪಾಠವನ್ನು ಆಯಾ ದಿವಸಕ್ಕೆ ಕಲಿತಾ ಇದ್ದಾನ, ಹೋಮ್ವರ್ಕ್ ಮಾಡಿದ್ದಾನ, ಇವೆಲ್ಲವೂ ನೋಡ್ತಕ್ಕಂಥ ಜವಾಬ್ದಾರಿ ಪೋಷಕರದಾಗಿರುತ್ತೆ. ಇವತ್ತಿನ ಈ ವ್ಯವಸ್ಥೆ ಭಾಳ ಮೊಬೈಲು ಇವೆಲ್ಲ ಬಂದು ಒಂದಷ್ಟು ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಈ ವಯಸ್ಸಿನ ಮಕ್ಕಳಿಗೆ ಮೊಬೈಲ್ ಯಾವಾಗಲೂ ಕೊಡುವಂಥದ್ದು ಸರಿಯಲ್ಲ ಅದು ಅನ್ನೋದು ಎಲ್ಲರ ಅಭಿಪ್ರಾಯ, ಎಲ್ಲ ತಜ್ಞರ ಅಭಿಪ್ರಾಯ ಇದೆ. ಅಪ್ ಟು SSLC ವರೆಗೆ ಏನು ಮೊಬೈಲ್ ಯಾವಾಗಲೂ ಬಳಸಬೇಕು ಅನ್ನೋದೇನಿಲ್ಲ. ದುರಾದೃಷ್ಟವಶ ಇವತ್ತಿನ ಚಿಕ್ಕ ಮಕ್ಕಳು ಕೂಡ ಮೊಬೈಲ್ ಇದ್ರೆ ಊಟನೇ ಮಾಡಲ್ಲ ಅಂತ ಪರಿಸ್ಥಿತಿ ನಾವಿದ್ದೀವಿ. ಕ್ರೀಡೆಗಳಲ್ಲಿ ಚಿನ್ನರು ಸಕ್ರಿಯವಾಗಿ ಪಾಲ್ಗೊಂಡು ಹಲವು ವಿಭಾಗದಲ್ಲಿ ಕ್ರೀಡೆಗಳನ್ನು ಆಡಿದರು. of Mahesh Memorial, Kendriya Vidyashala, in all the games, in all the true spirit of fair play and true sportsmanship, and respecting and abiding by the rules that governs them for their glory and their integrity and the honor of our teams. Thank you.
Here we have the winners of 3 kg for running competition. Dunya, first place, Manavi, second place, third place shared by Ghazi and Charvi. Dear parents, kindly cheer our children. Yes,